ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು ವರ್ಲ್ಡ್ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾವು ನಾಗಗೊಂಡನಹಳ್ಳಿ ಗ್ರಾಮದಲ್ಲಿ ರಾಮಚಂದ್ರಪ್ಪ ರೆಡ್ಡಿ ಸರ್ನ ಮಾತಾಡಿಸ್ಲಿಕ್ಕಂತ ಬಂದಿದ್ದೀವಿ. ಅವರು ನಮ್ಮ ರಿವಾರ್ಡ್ ಯೋಜನೆಯ ಫಲಾನುಭವಿಗಳಾಗಿದ್ದು ಏನೇನು ಉಪಯೋಗಗಳನ್ನು ಪಡ್ಕೊಂಡಿದ್ದಾರೆ ಅಂತ ನಾವು ಇವತ್ತು ಅವ್ರನ್ನ ಕೇಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ನಾವೀಗ ಕೃಷಿ ಇಲಾಖೆ ಚಳ್ಳಕೆರೆಯಿಂದ ನಾವು ನಿಮ್ಮನ್ನ ಮಾತಾಡ್ಲಿಕ್ಕೋಸ್ಕರ ಅಂತ ಬಂದಿದ್ದೀವಿ. ನಾವು ಇವತ್ತು ರಿವಾರ್ಡ್ ಯೋಜನೆಯಲ್ಲಿ ನೀವು ಏನೇನು ಉಪಯೋಗಗಳನ್ನು ಪಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಮಾಹಿತಿಗಳನ್ನ ನಿಮ್ಮಲ್ಲಿ ಕೇಳೋಣ ಅಂತ ಬಂದಿದ್ದೀವಿ. ನಿಮಗೆ LRI ಮ್ಯಾನೇಜರ್ಸು ನಿಮ್ಮನ್ನು ವಿಸಿಟ್ ಮಾಡಿ ನಮ್ಮ ಇದರಲ್ಲಿ LRI ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಏನೇನು ಮಾಹಿತಿ ಗೊತ್ತು ಅದನ್ನು ಹೇಳ್ತೀರಾ? ನೀವು ರಿವಾರ್ಡು ನ್ಯಾಷನಲ್ ಅವಾರ್ಡ್ ರಿವಾರ್ಡ್ ಯೋಜನೆಯಲ್ಲಿ ನಮ್ಗೆ LRI ಇವರು ಇದು ಎಲ್ಲ ಸರ್ವೆ ಮಾಡಿ ನಮಗೊಂದು LRI ಕಾರ್ಡ್ ಕೊಟ್ಟಿದ್ದಾರೆ. ಆ ಜಮೀನಿನ ಮಣ್ಣಿನ ಗುಣಧರ್ಮಗಳನ್ನು ನೋಡಿಬಿಟ್ಟು ಎಷ್ಟು ಆಳದಿಂದ ಎಲ್ಲಿಗೆ ಇದು ಮಾಡಬೇಕು ಅಂತಲೂ ಒಂದು ಇದು ಕೊಟ್ಟಿದ್ದಾರೆ. ಆಮೇಲೆ ಆ ಜಮೀನಿಗೆ ಏನು ಪೋಷಕಾಂಶಗಳು ಇರೋ ಗೊಬ್ಬರ ಕೊಡಬೇಕು ಅಂತಲೂ ಹೇಳಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತಲೂ ಹೇಳಿದ್ದಾರೆ. ನಾವು ಮೊದಲೆಲ್ಲ ಇಷ್ಟ ಬಂದಂಗೆ ಅದಕ್ಕೆ ಪ್ರಮಾಣ ಇಲ್ದಂಗೆ ಗೊಬ್ಬರ ಕೊಡ್ತಾ ಇದ್ವಿ. ಈಗ ನಮ್ಗೆ LRI ಕಾರ್ಡ್ ಕೊಟ್ಟಿರೋದ್ರಿಂದ ಭಾಳ ಅನುಕೂಲ ಆಗಿದೆ. ಇಂಥ ಜಮೀನಿಗೆ ಇಷ್ಟೇ, ಇಂಥ ಬೆಳೆಗೆ ಇಷ್ಟೇ ಪೋಷಕಾಂಶಗಳಿರೋ ಗೊಬ್ಬರ ಕೊಡಬೇಕು ಅಂತ ಹೇಳಿಬಿಟ್ಟು ನಮಗೆ ಭಾಳ ಅನುಕೂಲ ಆಗಿದೆ. ಅದರಿಂದ ಈಗ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಗೆ ಒಳ್ಳೆ ಉತ್ತಮ ಬೆಳೆನೂ ಬರ್ತಾ ಇದೆ. ರಿವಾರ್ಡ್ ಯೋಜನೆಯಿಂದ ನಮಗೆ ರೈತರಿಗೆ ಭಾಳ ಅನುಕೂಲ ಆಗಿದೆ. ಅದರಿಂದ ಭಾಳಷ್ಟು ಜನನೂ ಅದರ ಹೈನುಗಾರಿಕೆಯಲ್ಲಿ ಇದರಲ್ಲಿ ಭಾಳ ಅನುಕೂಲ ಪಡ್ಕೊಂಡಿದ್ದಾರೆ. ಇನ್ನು ಮುಂದೆನೂ ಪಡ್ಕೊತಾ ಇದ್ದಾರೆ. ತೆಂಗು ಕೊಟ್ಟಿದ್ದಾರೆ. ಆಮೇಲೆ ಇದು ಬದುಗಳು ಮಾಡಿಸಿದ್ದಾರೆ, ಕೃಷಿ ಹೊಂಡಗಳು ಮಾಡಿಸಿದ್ದಾರೆ. ಇವೆಲ್ಲ ಭಾಳ ಅನುಕೂಲ ಆಗಿದೆ ಸರ್ ರಿವಾರ್ಡ್ ಯೋಜನೆಯಿಂದ ನಮಗೆ. ಈ ಯೋಜನೆ ಹೆಂಗೆ ಪ್ರಾರಂಭವಾಯಿತು, ಈ ರೈತರ ಮುಖಾಂತರ ಆಯ್ತಾ ಹೆಂಗೆ ಅನ್ನಂತ ಸ್ವಲ್ಪ ಹೇಳಿ ಸರ್. ಸರ್ ನಮಸ್ತೆ. ಈ ರಿವಾರ್ಡ್ ಯೋಜನೆಯವರು ಸರ್ವ ಸಂಸ್ಥೆ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿಕೊಂಡು ಸ್ಟಾರ್ಟಿಂಗ್ ಬಂದುಬಿಟ್ಟು ಊರಿನಲ್ಲೆಲ್ಲ ಒಂದು ಕಮಿಟಿ ಮಾಡಿ ಇದು ಮಾಡಿ ಬೀದಿ ನಾಟಕದಲ್ಲಿ ಅದನ್ನೆಲ್ಲ ಜನಗಳಿಗೆ ತಿಳಿಪಡಿಸಿದರು. ಬೀದಿ ನಾಟಕ ಆದಮೇಲೆ ಒಂದು ಯಾವ ಕ್ಷೇತ್ರ ಅದಕ್ಕೆ ಇದಾಗಿರುತ್ತೋ ಆ ಕ್ಷೇತ್ರ ಜಿಂಜಪ್ಪನಗುಡಿ ಹಳ್ಳದಲ್ಲಿ ಬಂದುಬಿಟ್ಟು ಒಂದು ಜನಗಳಿಗೆಲ್ಲ 9 ಜನ ಒಂದು ಗುಂಪು ಮಾಡಿ ಆ ಗುಂಪಿನಲ್ಲಿ ಎಲ್ಲ ಇದು ಮಾಡಿ ಕೊಟ್ಟರು. ಅವರು ಯಾವ ರೀತಿ LRI ಕಾರ್ಡ್ ಕೊಟ್ಟು ಈ ರೀತಿ ಮಾಡಿರಿ ಅಂತ ಹೇಳಿದಾರೋ ಅದೇ ರೀತಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇದು ಮೇಡಮ್ ಅವರೇ ನೋಡಿ, ಇದು ರಿವಾರ್ಡ್ ಯೋಜನೆಯಿಂದ ಕೊಟ್ಟಿರೋ ತೆಂಗು. ಅವರೇ ಬಂದು ಎಲ್ಲ ಗುಂಡಿ ತೆಗೆದು ಅವರೇ ಲೇಬರ್ ಎಲ್ಲ ಅವರೇ ಇದು ಮಾಡಿಕೊಂಡು ರಿವಾರ್ಡ್ ಯೋಜನೆಯಿಂದ ಹಾಕಿರೋ ತೆಂಗು ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ರೀತಿ ಅವ್ರೇನು ಪೋಷಕಾಂಶಗಳು ಹೇಳಿದಾರೆ ಅದೇ ರೀತಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಹಂಗಾಗಿ ಭಾಳ ಚೆನ್ನಾಗಿದ್ದಾವೆ. ಸ್ಟಾರ್ಟಿಂಗ್ನಲ್ಲಿ ಈ ರೀತಿ ಕತ್ರಿಯಲ್ಲಿ ಮೇವನ್ನು ಕಟ್ ಮಾಡಿ ಇದು ಮಾಡ್ತಾ ಇದ್ವಿ. ಈಗ ರಿವಾರ್ಡ್ ಯೋಜನೆಯಲ್ಲಿ ನಮಗೆ ಒಂದು ಚಾಪ್ ಕಟ್ರು ಅಂತ ಕೊಟ್ಟರು. ಅದನ್ನು ಕೊಟ್ಟಾಗಲಿಂದ ನಾವು ಈ ಕತ್ರಿ ಇದರಿಂದ ಯೂಸ್ ಮಾಡೋದು ಬಿಟ್ಟಿದ್ದೀವಿ. ಇದರಿಂದ ಭಾಳ ಟೈಮು ವೇಸ್ಟು, ಆಮೇಲೆ ದನಗಳು ಮೇವು ಭಾಳ ವೇಸ್ಟ್ ಮಾಡ್ತಾಯಿದ್ವು. ಚಾಪ್ ಕಟ್ರು ಬಂದಾಗಲಿಂದ ಭಾಳ ಇದರಲ್ಲಿ ನಮ್ಗೆ ಅನುಕೂಲ ಆಗಿದೆ ಆಯಿತು. ಆಮೇಲೆ ಸರಿಯಾಗಿ ತಿಂತಾ ಇರಲಿಲ್ಲ. ಈಗ ಚಾಪ್ ಕಟ್ರಿನಲ್ಲಿ ಯೂಸ್ ಮಾಡೋದ್ರಿಂದ ಚಿಕ್ಕದಾಗಿ ಒಂದೊಂದು ಇಂಚ್ ಕಟ್ಟಾಗೋದ್ರಿಂದ ಭಾಳ ಕ್ಲೀನಾಗಿ ಮೇವು ಭಾಳ ಕ್ಲೀನಾಗಿ ತಿಂತಾ ಇದ್ದಾವೆ, ವೇಸ್ಟೂ ಆಗಲ್ಲ. ಹಂಗಾಗಿ ನಾವು ಇದರಿಂದ ಭಾಳ ಅನುಕೂಲ ಪಡ್ಕೊಂಡಿದ್ದೀವಿ. ನಮಗೆ ರಿವಾರ್ಡ್ ಯೋಜನೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ಭಾಳ ಹೆಲ್ಪ್ ಆಗಿದೆ ರೈತರಿಗೆ. ಇನ್ನೂ ಒಂದು ಸ್ಕೀಮ್ ಇದು ಮಾಡಿಕೊಟ್ರು, ರಿವಾರ್ಡ್ ಒಗ್ಗೂಡಿಸಿಕೆಯಿಂದ NMR ಇದರಿಂದ ನಮಗೆ ಹಸುಗಳ್ನೂ ಕೊಟ್ಟಿದ್ದರು. ಹಸುಗಳಿಂದನೂ ನಮಗೆ ಭಾಳ ಅನುಕೂಲ ಆಗಿದೆ. ಆಮೇಲೆ ಕೆಲಸನೂ ನಮಗೆ ಭಾಳ ಇದಾಗುತ್ತೆ. ಬೆಳಗ್ಗೆ ಎದ್ದು ಹಾಲಿನಿಂದನೂ ನಮಗೆ ಲಾಭ ಇದೆ. ಮತ್ತು ಸಗಣಿ ಆಗುತ್ತೆ, ಕೊಟ್ಟಿಗೆ ಗೊಬ್ಬರ ನಮ್ಮ ಜಮೀನುಗಳಿಗೆ. ಮತ್ತು ನಾವು ಅದನ್ನು ಎಲ್ಲಿ ಕೊಂಡ್ಕೊಂಡಂಗೆ ಅದನ್ನೇ ಗೊಬ್ಬರ ಮಾಡಿಕೊಂಡು ಇದರಿಂದ ಹಸುಗಳು ಕೊಟ್ಟಿರೋದ್ರಿಂದ ಭಾಳ ಅನುಕೂಲ ಆಗಿದೆ. ಸಬ್ಸಿಡಿಯಲ್ಲಿ ನಮಗೆ ಕೊಟ್ಟಿದ್ದಾರೆ, 2 ಹಸುಗಳು ಕೊಟ್ಟಿದ್ದಾರೆ. ಏನು ತೊಂದರೆ ಇಲ್ಲ, ಭಾಳ ಅನುಕೂಲ ಮಾಡಿದ್ದಾರೆ ರಿವಾರ್ಡ್ ಯೋಜನೆಯವರು. ನಿಮ್ದು ತೋಟ ಹೊಲ ಅಂತ ಟೋಟಲ್ ಎಷ್ಟು ಎಕರೆ ನಿಮ್ದು ಹೊಲ ಗದ್ದೆ ಇದೆ? ಟೋಟಲ್ ಆಗಿ 32 ಎಕರೆ ಇದೆ. ಇನ್ನು ಇರೋದು ಡ್ರೈ ಲ್ಯಾಂಡು, ಅದಕ್ಕೆಲ್ಲ ಗ್ರೌಂಡ್ ನೆಟ್ ಬೆಳೀತಾ ಇದ್ದೀವಿ. ಒಟ್ಟು ಟೋಟಲ್ ಆಗಿ 32 ಎಕರೆ ಇದೆ. ಈಗ ಇಲ್ಲಿ ತೋಟದಲ್ಲಿ ಇರೋದೇನೆ ಒಂದೇ ಬೋರ್ವೆಲ್ನಲ್ಲಿ ಈಗ 10 ಎಕರೆ ಪ್ಲಾಂಟೇಶನ್ ಮಾಡ್ಕೊಂಡಿದ್ದೀವಿ. ಮೆಕ್ಕೆಜೋಳ, ಅಡಿಕೆ,
ದಾಳಿಂಬೆ, ತೆಂಗು, ಮಾವು ಎಲ್ಲ ಸಮಗ್ರ ಕೃಷಿ ಮಾಡಿಕೊಂಡು ಎಲ್ಲ ಗಿಡಗಳನ್ನ ಬೆಳೆಸ್ಕೊಂತ ಇದು ಮಾಡ್ತಾ ಇದ್ದೀವಿ. ರಿವಾರ್ಡ್ ಯೋಜನೆಯವ್ರು ನಮಗೆ ಬಂದು ಅವ್ರು ಇದು ಮಾಡಿದಾಗ ಆಲ್ರೆಡಿ ಮುಂದೆನೇ ಮಾಡಿದ್ದೀವಿ ತೋಟ. ರಿವಾರ್ಡ್ ಯೋಜನೆಯವ್ರು ಬಂದಾಗ ನಮ್ಗೆ ಇನ್ನೂ ಅನುಕೂಲ ಆಯಿತು. ಅವರ ಒಂದು ಗೈಡೆನ್ಸ್ ಆಯಿತು, ಅವರು ಪೋಷಕಾಂಶಗಳು ಯಾವ ರೀತಿ ಕೊಡಬೇಕು ಅಂತ ಈ ಎಲ್ಲ ಬಂದು ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ಏನು ತೊಂದರೆ ಇಲ್ಲ ಮೇಡಮ್ ಅವರೇ. ಈಗ ಎಲ್ಲದ್ರ ಬಗ್ಗೆ ನಾ ಕೇಳಿದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡೋದಕ್ಕೆ ಮತ್ತೆ ನಿಮ್ಮ ಅತ್ಯಮೂಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.